ಅಲ್ಲ ನೀವು ಈ ರೀತಿ ಮೈಮೇಲೆ ಬಿದ್ದರೆ ಹೇಗ್ರಿ? ನಿಮ್ಗೆ ಏನು ಅನ್ಸಂಗಿಲ್ಲ? ಅಲ್ಲ ಅಷ್ಟೊಂದು ಹಲ್ಲಿಗೆ ಭಯ ಪಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ನಿಮ್ಮನ್ನ. ಅಯ್ಯೋ ಪ್ರೀತು, ನಾನಾದರೂ ಏನು ಮಾಡಲಿ? ನಂಗೆ ಹಲ್ಲಿ ಅಂದರೆ ಇವಾಗಿಂದ ಅಲ್ಲ, ನಂಗೆ ಅವಾಗಿಂದಾನೇ ಭಯ. ನಿಂಗೆ ಗೊತ್ತಿಲ್ವಾ? ಸರಿ ಸರಿ ಆಯಿತು, ನಾನು ರೆಸ್ಟ್ ಮಾಡಬೇಕು. ನೀನು ಹೋಗು, ಮಲ್ಕೋ ಹೋಗು. ಪ್ರೀತು, ನಾನು ನಿನ್ನ ಹತ್ರ ಏನೋ ಹೇಳಬೇಕು. ಇವತ್ತು ನಿನ್ನ ಮುಂದೆ ನಾನು ಹೇಳಲೇಬೇಕು ಅಂತ ಅನಿಸ್ತಾ ಇದೆ. ಪ್ಲೀಸ್ ಇವತ್ತು ನಾನು ಹೇಳ. ಮೊದಲೇ ಇಲ್ಲಿ ನನ್ನ ಹೆಂಡತಿ ಬೇರೆ ಇದ್ದಾಳ. ಈಗ ನನ್ನ ಮೇಲೆ ಬಿದ್ದಿರೋದು ನೋಡಿ ಆಕೆ ಏನು ಅನ್ಕೊಂಡಿದ್ದಾಳ ನನಗೆ ಗೊತ್ತಿಲ್ಲ. ಇನ್ನೀಗೇನೋ ಹೇಳಬೇಕು ಅಂತ ಅನ್ನತ್ತಾಳು. ಇನ್ನೇನು ಹೇಳ್ತಾಳೋ ಏನೋ. ಅದನ್ನೇನಾದರೂ ಕೇಳಿದ್ರೆ ರಾಣಿ ಹೋಗ್ಬಿಡ್ತಾಳ. ಯಾಕೋ ಮೊದಲ ಬೇಜಾರಾದಾಗ ಬೇರೆ ಇದ್ಲು. ಏನು ಮಾಡಲಿ? ನೋಡು ಸಂಜನಾ, ನಾಳೆ ಮಾತಾಡೋಣ. ನಂಗೆ ತುಂಬ ನಿದ್ದೆ ಬರ್ತಾ ಇದೆ. ಪ್ಲೀಸ್ ಇವಾಗ ಹೋಗ್ತೀಯಾ? ಸರಿ ಬಿಡಿ ಪ್ರೀತಮ್, ನಿಮ್ಗೆ ನನ್ನ ಮಾತು ಕೇಳೋಕೆ ಇಷ್ಟ ಇಲ್ಲ ಅಂದ್ರೆ ನಾನಾದರೂ ಏನು ಮಾಡಲಿ? ಪ್ರೀತಿಯಿಂದ ನಾನು ನಿಮ್ಗೇನೋ ಹೇಳಬೇಕು ಅಂತಂದ್ರೆ ನಿಮಗೆ ಕೇಳಿಸ್ಕೋ ಇಷ್ಟನೇ ಇಲ್ಲ. ನಾನು ಬಲವಂತ ಮಾಡಿ ಕೇಳು ಕೇಳು ಅಂತ ಹೇಳಬೇಕಾ? ಸರಿ ಬಿಡಿ, ನೀವು ಯಾವಾಗ ಹೇಳಿ ಅಂತೀರೋ ಅಲ್ಲಿವರೆಗೂ ನಾನು ಹೇಳಲ್ಲ. ಸರಿ, ನಾನು ಬರ್ತೀನಿ. ಅಯ್ಯೋ, ಮಕ ಸಪ್ಪಗ ಮಾಡ್ಕೊಂಡ್ಲಲ್ಲ. ಮೊದಲ ಅಮ್ಮ ಆಕಿನ ಚಂದಾಗ ನೋಡ್ಕೋಬೇಕು, ಆಕೆ ಏನು ಬೇಕು ಅದನ್ನೆಲ್ಲ ಕೊಡಿಸ್ಬೇಕು ಅಂತ ಹೇಳಿದಾರ. ಹೀಗೆ ಹಿಂಗೆ ಡಲ್ಲಾಗಿರೋದು ನೋಡಿದ್ರೆ ಅಮ್ಮ ಏನಾದರೂ ನೋಡಿದ್ರೆ ಸುಮ್ಮನೆ ನನ್ನ ಬೈತಾರ. ಏನು ಮಾಡಲಿ? ಕೇಳ್ಬಿಡೋಣ, ಪರವಾಗಿಲ್ಲ. ಹೇಳಿ ಸಂಜನಾ, ಏನದು? ಏನೋ ಹೇಳ್ಬೇಕನ್ನತ್ರಲ್ಲ, ಪರವಾಗಿಲ್ಲ ಹೇಳಿ, ಕೇಳ್ತೀನಿ. ಆಮೇಲೆ ಬೇಕಿದ್ರೆ ಹೋಗಿ ಮಲ್ಕೋತೀನಿ. ಪರವಾಗಿಲ್ಲ ಬಿಡಿ, ನಿಮ್ಗೆ ನಿದ್ದೆ ಬಂದೈತಿ, ನೀವು ಹೋಗಿ ಮಲ್ಕೋರಿ. ನನಗಿವಾಗ ಹೇಳೋ ಮೂಡ ಹೋಯ್ತು. ಅಯ್ಯೋ ನಿಲ್ಲು, ಏನಂತ ಹೇಳು ಪ್ಲೀಸ್ ಸಂಜನಾ. ನೀನು ಹೇಳಿದ ಬೇಜಾರು ಮಾಡ್ಕೊಂಡು ಹೋದ್ರೆ ನಾನು ಏನು ಅನ್ಕೋಬೇಕು? ನನ್ನನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ದಲ್ದೆ ಈಗ ನನ್ನ ಮುಂದೆ ಅವಳು ಕೈ ಹಿಡ್ಕೋಷ್ಟು ಮುಂದುವರೆದ್ಬಿಟ್ರಲ್ಲ. ನಿಮ್ಮನ್ನ ಆಮೇಲೆ ಕೇಳಿದ್ದೀನಿ. ಅವಳು ಹೋಗಲಿ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ನೀವು ಮಾಡೋದು ಎಲ್ಲ ನೋಡ್ಕೊತಾ ಇರ್ತೀನಿ. ಅಯ್ಯೋ, ನಾನು ಏನು ಮಾಡಿಬಿಟ್ಟೆ? ನನ್ನ ಹೆಂಡತಿ ಇದ್ದಾಳೆ ಅನ್ನೋದನ್ನು ಮರೆತು ಇವ್ರ ಕೈ ಹಿಡ್ಕೊಂಡ್ಬಿಟ್ಟೆಲ್ಲ. ಛೇ. ಪ್ರೀತಮ್ಮ ನನ್ನ ದಾರಿಗೆ ಬರ್ತಾ ಇದ್ದಾನ. ಹಿಂಗೆ ಅವನು ತಾನಾಗೆ ನನ್ನ ದಾರಿಗೆ ಬರುವಂಗ ನಾನು ಮಾಡ್ಕೋಬೇಕು. ಸರಿ ಪ್ರೀತಮ್, ನಿನ್ನ ಕೈ ಬಿಡು, ನಾನು ಹೇಳ್ತೀನಿ. ನೀ ಈ ರೀತಿ ಕೈ ಹಿಡ್ಕೊಂಡ್ರೆ ನಾನು ಹೇಗೆ ಹೇಳಿ? ಏನು ಹೇಳು ಸಂಜನಾ? ನೀ ಹೇಳೋದನ್ನ ಕೇಳಿಸ್ಕೋಬೇಕಂತ ಕಾಯಕತ್ತಾನ. ಏನಂತ ಹೇಳು? ಅದು ಪ್ರೀತಮ್, ನಿಮ್ಗೆ ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗಬಾರ್ದು. ಆದ್ರೆ ಇದನ್ನು ಹೇಳಿದ ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೂ ಆಗಬಾರ್ದು. ನಾನು ಇದನ್ನು ಇವತ್ತು ನಿಮ್ಮ ಮುಂದೆ ಹೇಳಲೇಬೇಕು ಅಂತ ಬೆಳಗಿಂದ ಟ್ರೈ ಮಾಡಿದ್ವಿ. ಆದ್ರೆ ಹೇಳೋದಕ್ಕೆ ಆಗ್ತಾನೇ ಇಲ್ಲ. ಆದರೆ ಇಲ್ಲ, ಇವಾಗ ನಾನು ಹೇಳಲೇಬೇಕು. ಹೇಳಲಿಲ್ಲ ಅಂದ್ರೆ ನನ್ನ ಮನಸ್ಸೆಲ್ಲ ಹಾಗೆ ಉಳಿದ್ಬಿಡ್ತೇನೋ ಅಂತ ಅನ್ಸತಿ. ಇವತ್ತು ನಾನು ಹೇಳ್ತೀನಿ. ಅದು ಸರಿ, ಏನು ಹೇಳೋದು? ನಾನು ಇವತ್ತ ಕೇಳ್ತೇನೆ. ನಿಂಗೆ ಬೇಜಾರು ಮಾಡೋಕೆ ನನಗೂ ಮನಸ್ಸಿಲ್ಲ. ಇಲ್ಲಿ ನನಗೆ ಬೇಜಾರು ಮಾಡಿ ನನಗೆ ಕಣ್ಣೀರು ಬರೋ ಥರ ಮಾಡಿ ಈಗ ಅವಳಿಗೆ ಮಾತು ಕೊಡತ್ತರಿ. ನೀನು ಕಣ್ಣೀರು ಬರ್ದಿರೋ ಹಂಗೆ ಮಾಡ್ತಾನಂತೇಳಿ ರೀ, ನೀವು ನನಗೆ ಪ್ರೀತಿ ಮಾಡಿ ಮೋಸ ಮಾಡ್ತಾಯಿದ್ದೀರಾ. ನೀವು ಒಳ್ಳೆಯವ್ರಂತ ನಾನು ನಂಬಿದ್ನಲ್ಲ ರೀ. ಅದು ಪ್ರೀತಮ್, ಅದು ಏನು ಅಂದರೆ ಅಯ್ಯೋ, ಏನಂತ ಹೇಳಿ? ನನಗೆ ನಿದ್ದೆ ಬರ್ತಾ ಇದೆ ಸಂಜನಾ, ಪ್ಲೀಸ್. ಅದು ಇವಳು ಇಷ್ಟು ನಾಚ್ಕೋತಾ ಇರೋದನ್ನ ನೋಡಿದ್ರೆ ಇವಳು ಏನಾದರೂ ನನಗೆ ಪ್ರಪೋಸ್ ಮಾಡ್ತಾಳಾ? ಅಯ್ಯೋ, ಏನಪ್ಪ ಮಾಡೋದು ಇವಾಗ? ಇವತ್ತು ಹೇಳಲ್ಲ, ನಾಳೆ ಹೇಳ್ತೀನಿ. ನಾಳೆ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಬರ್ತೀರಾ ತಾನೇ? ಹಬ್ಬ, ಉಳ್ಕೊಂತು ಜೀವ. ಇಲ್ಲ ಅಂದಿದ್ರೆ ನನ್ನ ಹೆಂಡತಿ ಮುಂದೆ ಇಲ್ಲೇ ನಾನು ಸತ್ತ ಹೋಗ್ಬಿಡ್ತಿದ್ದೆ ಅಷ್ಟೇ. ನಾಳೆನಾ? ಇವತ್ತೇ ಹೇಳ್ತೀನಂದ್ರಿ. ಪರವಾಗಿಲ್ಲ, ಹೇಳಿ ಅದೇನು ಅಂತ ನಾನು ಕೇಳ್ತೀನಿ. ಅಯ್ಯೋ, ಇವತ್ತು ಬೇಡ. ನನಗೂ ಇವತ್ತು ಹೇಳೋದಕ್ಕೆ ನಾಚಿಕೆ ಆಗ್ತಾಯಿದೆ. ಇವತ್ತು ನಿಮ್ಮ ಮೇಲೆ ಬಿದ್ದಿರೋದನ್ನು ನೆನೆಸ್ಕೊಂಡ್ರೆ ನನಗೆ ಇನ್ನೂ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಾಯಿದೆ. ಅಂಥದ್ರಲ್ಲಿ ಪ್ರೀತಮ್, ಇವಾಗ ನಾನು ಇದ್ದು ಹೇಳಿಬಿಟ್ಟೆ ಅಂದರೆ ನಂಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ಅದಕ್ಕೆ ಅದು ನಾಳೆ ನಿಮಗೆ ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತೂ ಮರೆಯೋಕ್ಕಾಗದಿರೋಂಥ ಒಂದು ದೊಡ್ಡ ಸರ್ಪ್ರೈಸ್ನ ನಾನು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲೇ ಹೇಳಿದ್ರು ನೀವು ಬರ್ತೀರಾ ಅಲ್ವಾ? ಅದು ನಾಳೆನಾ? ನಾಳೆ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆಯಲ್ಲ. ಅಯ್ಯೋ, ನೀವು ಹಾಗೆಲ್ಲ ಹೇಳುವಾಗಿಲ್ಲ. ನೀವು ನಾಳೆ ಬರ್ತೀರಾ ಅಷ್ಟೇ, ಬರಬೇಕು. ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ, ಸರಿನಾ? ಸರಿ ಸರಿ ಆಯಿತು, ಬರ್ತೀನಿ ಸಂಜನಾ. ಪ್ರೀತಮ್, ಅದು ಅಲ್ಲಿ ಏನೋ ಬಂತು ನೋಡಿ. ಎಲ್ಲಿ? ಅಯ್ಯೋ, ಅಲ್ಲಿ. ಅಯ್ಯೋ, ನನ್ನ ಹೆಂಡತಿ ಏನಾದರೂ ಬಂದ್ಲಾ? ಹೇಯ್, ಏನು ಮಾಡಿದ್ಲು ಇವಳು? ನನಗೆ ಮುತ್ತು ಕೊಟ್ಬಿಟ್ಲಾ? ಅಯ್ಯೋ ದೇವ್ರಿ, ನನ್ನ ಹೆಂಡತಿ ನೋಡ್ಬಿಟ್ಲಾ ಅಂತ ಅನ್ಸುತ್ತೆ. ಪ್ರೀತಮ್, ನಾಳೆ ನಿಮಗೆ ಸರ್ಪ್ರೈಸ್ ಇದೆ, ಮಿಸ್ ಮಾಡಬೇಡ. ಇವತ್ತಿಷ್ಟೇ ಸಾಕು. ಅಯ್ಯೋ ದೇವ್ರಿ, ಏನು ಮಾಡಿಬಿಟ್ಟು ಹೋದ್ಲು ಇವಳು? ಅಲ್ಲ, ಇವಳು ಯಾಕೆ ನನಗೆ ಮುತ್ತು ಕೊಟ್ಲು? ಏನು ನಡೀತಾ ಇದೆ ಇಲ್ಲಿ? ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ನಿಮ್ದೆಲ್ಲ ಮುಗೀತಾ? ನಿಮ್ದೆಲ್ಲ ಮುಗಿದಿದ್ರೆ ನಾನೇನ ಹೋಗ್ಬೋದಾ? ಅಯ್ಯೋ ರಾಣಿ, ಇಲ್ಲಿ ಏನು ನಡೆಯತೈತಿ? ಆಕೆ ಯಾಕೆ ನನಗೆ ಮುತ್ತು ಕೊಟ್ಲು? ನನಗಂತೂ ಒಂದು ತಿಳಿವಲ್ತು ರಾಣಿ. ನೀನು ಯಾಕೆ ಇಲ್ಲಿಂದ ಹೋಗ್ತೀನಿ ಅಂತಿದ್ಯಾ? ನೀ ನನ್ನ ಹೆಂಡತಿ. ಅವಳನ್ನ ಮೇಲೆ ಬಿದ್ದಿದ್ದಕ್ಕೆ, ಅವಳನ್ನ ಮುತ್ತು ಕೊಟ್ಟಿದ್ದಕ್ಕೆ ನಿನಗೆ ಜಲಸ್ ಆಗತ್ತೆ ಅನ್ನೋದು ನನಗೆ ಗೊತ್ತು. ಯಾರಿಗಾದ್ರೂ ಹಂಗೆ ಆಗ್ತತಿ. ಇವಾಗ ಬೇರೆ ಹುಡುಗ ನಿನ್ನ ಪಕ್ಕ ಬಂದು ನಿಂತ್ಕೊಂಡು ನೀ ನನ್ನ ಹೆಂಡತಿ ಅಂತ ಗೊತ್ತಿಲ್ಲದ ನಾವು ನೀನು ಮುತ್ತು ಕೊಟ್ಟರು ನನಗೆ ಮೈ ಎಲ್ಲ ಉರಿತತಿ. ಅಂಥದ್ರಾಗ ಆಕೆಗೆ ನೀ ನನ್ನ ಹೆಂಡತಿ ಅನ್ನೋದು ಗೊತ್ತಿಲ್ಲ. ಗೊತ್ತಿದ್ದೂ ಆಕೆ ಹಿಂಗೆ ಮಾಡಿದ್ಲ, ಗೊತ್ತಿಲ್ಲ ಹೊಡೆದು ನನಗಂತೂ ಗೊತ್ತಾಗತ್ತಿಲ್ಲ.
ರಾಣಿ ಏನು ನಡೆಯಕತ್ತೈತಿ ಮನ್ಯಾಗ? ಓ ನಿಮ್ಗೇನು ಗೊತ್ತೇ ಇಲ್ಲ ಅಲ್ಲ ರೀ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀರಾ ರೀ. ಅಲ್ಲ, ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಅನ್ನೋ ರೀತಿ ನನ್ನ ಮುಂದೆನೇ ನಾಟಕ ಮಾಡ್ತಾ ಇದ್ದೀರಾ ಅಲ್ವಾ? ಇನ್ನೂ ಎಷ್ಟು ಯಾಮರ್ಸ್ಬೇಕು ಅಂತ ಇದ್ದೀರಾ ನಾನೊಬ್ಳು ಹಳ್ಳಿ ಗುಗ್ಗು ಅಂತ, ನಾನು ಬಡವ್ರ ಮನೆ ಮಗಳು ಅಂತ, ನನಗೆ ಇನ್ನೂ ಎಷ್ಟು ನೋವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ರೀ? ಹೇಳಿ. ರಾಣಿ ಏನು ಹೇಳತ್ತಿ ನೀನು? ನಿನಗೆ ನಾನು ಮೋಸ ಮಾಡೋದು? ಯಾರು ಹೇಳಿದ್ರು? ನಾನು ಯಾಕೆ ನಿನಗೆ ಮೋಸ ಮಾಡಲಿ? ನಿನ್ಗೇನಾದರೂ ಹುಚ್ಚಿಡ್ದತನ? ಹೌದು, ನನ್ಗೆ ಹುಚ್ಚಿಡ್ದೈತಿ. ಕೈ ತೆಗಿರಿ ನಿಮ್ಮದು. ನನ್ನ ಮುಂದನ್ನ ನೀವು ಇವಾಗ ಆಕಿ ಜೊತೆ ಅವಳು ಕೊಟ್ಲು, ನಿಮಗೆ ಕೊಡ್ಸ್ಕೊಳಕ್ಕೆ ಗೊತ್ತಾಗ್ಲಿಲ್ವಾ? ನನಗೆ ಹೆಂಗೆ ಆಗ್ತಾ ಇದೆ ಮನಸ್ಸಲ್ಲಿ ಗೊತ್ತು ನಿಮ್ಗೆ? ನಾನು ಬಡವ್ರ ಮನೆ ಮಗಳು ಅಂತ ಇಲ್ಲಿ ನನ್ನನ್ನು ಕರ್ಕೊಂಡು ಬಂದು ಮನೆ ಕೆಲಸದವ್ರ ಥರ ಇಟ್ಕೊಂಡು ನೀವು ಇವಾಗ ಸಂಜನಾ ಅಕ್ಕನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ನನಗೆ ಗೊತ್ತು ರೀ, ನನಗೆ ಗೊತ್ತು. ರಾಣಿ ಏನು ಹೇಳ್ತಾ ಇದ್ದೀನಿ ನೀನು? ಸಂಜನಾನ ಮದುವೆ ಆಗೋದಾ? ನೀನನ್ನ ಮನ್ಸಾರಿ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ನೀನು ಬಡವ್ರ ಮನೆ ಮಗಳು ಅಂತ ಆಗಲಿ ಅಥವಾ ನೀನು ಬಡವ್ರ ಹುಡುಗಿ ಅಂತ ಆಗಲಿ, ನೀನು ಇಲ್ಲಿ ಮನೆ ಕೆಲಸಕ್ಕಂತಾಗಲಿ ನಾನು ಕರ್ಕೊಂಡು ಬಂದಿಲ್ಲ. ಯಾರಿದ್ರಲ್ಲ ನನಗೆ ಹೇಳಿದ್ದು? ನೀನನ್ನು ನನ್ನ ಮನಸ್ಪೂರ್ವಕವಾಗಿ ನನ್ನ ಹೆಂಡತಿ ಅಂತ ಆಗಿ ನಿನ್ನನ್ನು ಈ ಮನೆ ಕರ್ಕೊಂಡು ಬಂದಿದ್ದೀನಿ. ಇನ್ನೊಂದು ಸರಿ ಏನಾದರೂ ನೀನು ಈ ರೀತಿ ಮಾತಾಡಿದ್ರೆ ನನಗೆ ಗೊತ್ತಾದರೆ ನಾನು ಮಾತ್ರ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಛೇ, ಎಲ್ಲರೂ ನನ್ನೆಲ್ಲ ತಪ್ಪಾಗಿ ತಿಳ್ಕೊಳ್ಳೋರೇ ಆದರು. ಇವತ್ತು ಇಷ್ಟು ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡು ಇವತ್ತು ಏನೇನೋ ಆಸೆ ಇಟ್ಕೊಂಡು ಬಂದಿದ್ದೆ, ಆದರೆ ಅವಳು ಬಂದು ಎಲ್ಲ ಹಾಳು ಮಾಡಿದ್ದು. ಈಗ ನೀನು ಈ ಕಣ್ಣೀರು ಹಾಕುವಂತ ನನಗೇನೆಲ್ಲ ಅಂದ್ಬಿಟ್ಟೆ ಅಲ್ಲ? ಯಾಕಾದರೂ ಮನೆಗೆ ಬಂದು ಅತ್ತ ಎತ್ತರ ಹೋಗಿದ್ದೆ ಚೆನ್ನಾಗಿರ್ತಿತ್ತು. ಬಡವ್ರ ಮನೆ ಮಕ್ಕಳಾಗಿನೇ ಹುಟ್ಟಬಾರ್ದಾ? ಬಡವ್ರ ಮನೆ ಮಕ್ಕಳಾಗಿ ಹುಟ್ಟಿದ್ದೆ ತಪ್ಪ? ನಾನೇನು ತಪ್ಪು ಮಾಡಿದ್ದೀನಿ? ನೀವು ನೋಡಿದ್ರೆ ಇವಾಗ ನನಗೆ ಅಂತೀರಲ್ಲ, ನಾನು ಕೇಳಿರೋದ್ರಲ್ಲಿ ಏನು ತಪ್ಪಿದೆ? ನನ್ನ ಕಣ್ಣು ಮುಂದೆ ಅವಳು ನಿಮ್ಗೆ ಬಂದು ಮುತ್ತು ಕೊಟ್ಲು, ನನ್ನ ಕಣ್ಣು ಮುಂದೆ ಅವಳು ನಿಮ್ಮ ಜೊತೆಗೆ. ಈಗ ಅದನ್ನೇ ಸುಳ್ಳು ಅಂತ ಇದ್ದೀರಾ? ಆಯಿತು, ಅದನ್ನ ನಾನು ಸುಳ್ಳು ಅಂತ ಒಪ್ಕೋತೀನಿ. ಆದರೆ ಅವಳು ನಿಮ್ಮ ಕೆನ್ನೆಗೆ ಮುತ್ತು ಕೊಟ್ಟಿದ್ದು ಸುಳ್ಳ? ಅವಳು ನಿಮ್ಮ ಮೇಲೆ ಬಿದ್ದಿರೋ ಸುಳ್ಳ? ಹೇಳ್ರಿ. ನಾನು ಹೇಳಿರೋದಕ್ಕೆ ನೀವು ಕೋಪ ಮಾಡ್ಕೊಂಡ್ರಲ್ಲ, ಇವಾಗ ಹೇಳಿ. ನೀವು ನನಗೆ ಮೋಸ ಮಾಡ್ತಾ ಇದ್ದೀರಲ್ವಾ? ಮೋಸ ಮಾಡ್ತಾ ಇದ್ದೀರಾ ತಾನೇ? ಅಯ್ಯೋ ದೇವ್ರೆ, ನೀನು ಏನು ಹೇಳತ್ತಿ ನನಗೆ ಅರ್ಥ ಆಗಲ್ತು. ನಾನು ಯಾಕೆ ನಿನಗೆ ಮೋಸ ಮಾಡಿ ರಾಣಿ? ನೀನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ ರಾಣಿ. ನೀನು ಮೋಸ ಮಾಡಿ ನಾನು ಯಾವ ನರಕಕ್ಕೆ ಹೋಗಲಿ? ನೋಡಿಲಿ, ನನ್ನ ನೋಡಿದ್ರೆ ನಿನಗೆ ನಾನು ಮೋಸ ಮಾಡ್ತೀನಿ ಅನ್ನೋ ರೀತಿ ಕಾಣಿಸಕತ್ತನ? ನೋಡು ರಾಣಿ, ನೋಡು. ನಾನು ನಿನಗೆ ಮೋಸ ಮಾಡೋಂಗೆ ಕಾಣಕತ್ತನ? ಹಾಂ, ಯಾಕೆ ನನಗೆ ಈ ರೀತಿಯೆಲ್ಲ ಅಪಾದನೆ ಹೊರಸತ್ತಿದೆ? ಅವಳು ನನಗೆ ಗೊತ್ತಿಲ್ಲ ಮುತ್ತು ಕೊಟ್ಲು. ಅವಳು ನನಗೆ ಮುತ್ತು ಕೊಡ್ತಾನಂತ ಕೊಟ್ಟಿದ್ರ ನಾನು ಏನಾದರೂ ಕೊಡಿಸ್ಕೊತಿದ್ನ? ಹಾಂ, ನೀನೇ ಹೇಳು ಮಾತಾಡೋ ರಾಣಿ. ನಿನಗೆ ಮೋಸ ಮಾಡೋದಾದ್ರೆ ನಾನು ಜೀವನ ಬಿಡ್ತೀನಿ, ಆದರೆ ನಿನಗೆ ಮಾತ್ರ ನಾನು ಯಾವತ್ತೂ ಮೋಸ ಮಾಡಲ್ಲ. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ ರಾಣಿ. ಕಷ್ಟನೋ ಸುಖನೋ ಎಂಥ ಪರಿಸ್ಥಿತಿ ಬಂದರೂ ನಾನು ನಿನ್ನ ಕೈ ಬಿಡಲ್ಲ ಅಂತ ಹೇಳಿ ನಿನ್ನನ್ನು ಮದುವೆ ಮಾಡಿ ಈ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಅಂತಂದ್ರಾಗ ಈಗ ಯಾವಳೋ ಬಂದು ಅಂತ ಹೇಳಿ ನಿನಗೆ ನಾನು ಮೋಸ ಮಾಡ್ತೀನಾ? ಇಲ್ಲ, ಯಾರು ಹೇಳಿದ್ರು ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ, ಬೇರೆ ಯಾರನ್ನೂ ಪ್ರೀತಿ ಮಾಡಲ್ಲ. ನನ್ನ ಮಾತನ್ನ ನಂಬು. ನೀವು ನಿಜ ಹೇಳ್ತಾ ಇದ್ದೀರಾ? ಇದನ್ನು ನಾನು ನಂಬೋದಾ? ಇದು ನಿಜಾನಾ? ನನಗೊಂದು ಗೊತ್ತಾಗ್ತಾ ಇಲ್ಲ ರೀ, ನನಗೊಂದು ಗೊತ್ತಾಗ್ತಾ ಇಲ್ಲ. ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳಿ? ನಾವು ಬಡವರು, ಶ್ರೀಮಂತರು ಯಾವ ರೀತಿ ಆಟ ಆಡ್ತಾರೆ ಅಂತ ನಮಗೇನು ಗೊತ್ತಾಗಲ್ಲ ರೀ. ನಾವು ಒಂದು ಮುಕ್ತ ಮನಸ್ಸಂತಾರಲ್ಲ, ಆ ರೀತಿಯವರು ನಾವು. ನೀವು ನಮಗೆ ಗೊತ್ತಿಲ್ಲದ ಹಾಗೆ ಮೋಸ ಮಾಡಿದ್ರು ನಮಗೆ ಗೊತ್ತಾಗಲ್ಲ, ಗೊತ್ತು ಮಾಡಿ ಮೋಸ ಮಾಡಿದ್ರು ಗೊತ್ತಾಗಲ್ಲ. ಆದರೆ ನಾನು ನಿಮ್ಗೆ ಒಂದೇ ಹೇಳೋದು, ಅಕಸ್ಮಾತ್ ನಿಮಗೆ ಮೋಸ ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ, ನಿಮ್ಗೆ ಏನಾದರೂ ಇನ್ನೊಂದು ಮದುವೆ ಆಗಬೇಕು ಅಂತ ಅನಿಸಿದ್ರೆ ನನಗೆ ಮೊದಲೇ ಹೇಳಿಬಿಡಿ. ನೀವು ಆ ರೀತಿ ಏನಾದರೂ ಹೇಳಿದ್ರೆ ನಾನು ಏನಾದರೂ ತಗೊಂಡು ಸತ್ತೋಗ್ಬಿಡ್ತೀನಿ. ಆದರೆ ನನ್ನ ಕಣ್ಣೆದ್ರಿಗೆ ನೀವು ಇನ್ನೊಂದು ಮದುವೆ ಆಗಿರೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗಲ್ಲ. ಸಾಕು, ಸುಮ್ಮನಿರು ರಾಣಿ. ನಿನಗೆ ನಾನು ಮೋಸ ಮಾಡ್ತೀನ? ನೀನನ್ನು 4 ವರ್ಷ ಪ್ರೀತಿ ಮಾಡಿದ್ದೀನಿ. ನಾನು ಸುಮ್ಮನೆ ಪ್ರೀತಿ ಮಾಡಿದ್ದೀನಾ? ಅವ ಮೋಸ ಮಾಡೋದಾಗಿದ್ದರೆ ನೀನು ಪ್ರೀತಿ ಮಾಡಿ ನಂಬಿಸಿ ನಿನ್ನ ಹೊಟ್ಟೆಗೆ ಮಗು ಕೊಟ್ಟು ನಾನು ಅವಾಗಲೇ ನಿನಗೆ ಮೋಸ ಮಾಡ್ತಾ ಇದ್ದೆ. ಆದರೆ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ ರಾಣಿ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ. ನೀನು ಬಡವ್ರ ಮನೆ ಮಗಳು ಅಂತ ನಾನು ಪ್ರೀತಿ ಮಾಡಿಲ್ಲ, ನೀನು ಶ್ರೀಮಂತರ ಮನೆ ಮಗಳು ಅಂತ ನಾನು ಪ್ರೀತಿ ಮಾಡಿಲ್ಲ. ನಿನ್ನ ನೋಡಿ, ನೀನು ಒಳ್ಳೆತನ ನೋಡಿ ನಾನು ಪ್ರೀತಿ ಮಾಡಿರೋದು. ಆ ಒಳ್ಳೆತನನೇ ನನಗೆ ಇಷ್ಟ ಆಗಿರೋದು ಹೊರತು ಬೇರೆ ಏನೂ ಅಲ್ಲ. ಆದರೆ ನೀನು ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಡ್ತಾ ಇದೀಯಾ? ನಾನು ನಿನ್ನ ಬಿಟ್ಟು ಬೇರೆ ಮದುವೆ ಆಗ್ತೀನಿ ಅಂತ ನಿನಗನ್ಸುತ್ತಾ? ನನ್ನ ಕ್ಷಮಿಸ್ಬಿಡಿ. ಯಾರೋ ಹೇಳಿದ ಮಾತನ್ನ ಕೇಳಿ ನಿಮ್ಮ ಮೇಲೆ ನಾನು ಅನುಮಾನ ಪಟ್ಬಿಟ್ಟೆ. ನಾನು ಆ ರೀತಿ ಮಾಡಬಾರ್ದಾಗಿತ್ತು. ಆದರೆ ಏನು ಮಾಡಲಿ, ನನ್ನ ಮನಸ್ಸಲ್ಲೂ ಕೂಡ ಪ್ರಶ್ನೆಗಳು ಒದ್ದಾಡ್ತಾ ಇತ್ತು. ಅದಕ್ಕೆ ನಿಮ್ಮನ್ನು ಪ್ರಶ್ನೆ ಮಾಡಿದೆ. ನನ್ನನ್ನು ಕ್ಷಮಿಸ್ಬಿಡಿ. ನೋಡ್ರಿ ರಾಣಿ, ನನ್ನ ಜೀವ ಇರೋವರೆಗೂ, ನನ್ನ ಜೀವ ಹೋಗೋವರೆಗೂ ನೀನೇ ನನ್ನ ಹೆಂಡತಿ, ನೀನೇ ನನ್ನ ಪ್ರೀತಿ, ನೀನೇ ನನ್ನ ಲವ್. ಇದನ್ನ ಬಿಟ್ಟು ನಮ್ಮಿಬ್ಬರ ಮಧ್ಯೆ ಬೇರೆ ಯಾರೂ ಬರೋಕ್ಕಾಗಲ್ಲ. ಬೇರೆ ಯಾರನ್ನೋ ನಾನು ಬರೋಕ್ಕೂ ಬಿಡಲ್ಲ. ಅವಳು ಏನಾದರೂ ಹುಚ್ಚಿ ಥರ ನನಗೆ ಮುತ್ತು ಕೊಟ್ಟಿರ್ಬೋದು.
ಆದ್ರೆ ಅವಳು ದೊಡ್ಡ ಹುಚ್ಚಿ ಅಂತ ಅನ್ಸತೈತಿ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ನನಗೆ ಮದುವೆ ಆಗಿದೆ ಅಂತ ತಿಳ್ಕೊಳ್ದ ನನಗೆ ಮುತ್ತು ಕೊಟ್ಲು. ಆದ್ರೆ ನಮ್ಗೆ ಮದುವೆ ಆಗೈತಿ ಅನ್ನೋದು ಅವಳಿಗೆ ಗೊತ್ತಿಲ್ಲ ಅಂತ ಅನಿಸ್ತತಿ. ನಾಳೆ ಅವಳಿಗೆ ನಾನೇ ಗೊತ್ತು ಮಾಡಿಸ್ತೀನಿ, ಸರಿನಾ? ಸರಿ ರೀ, ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ಕ ನನ್ನನ್ನು ಕ್ಷಮಿಸ್ಬಿಡ್ರಿ. ಅಯ್ಯೋ, ಕ್ಷಮಿಸೋ ಮಾತಿಲ್ಲ ಯಾಕ? ನೀ ನನ್ನ ಮುದ್ದು ಬಂಗಾರಲ್ಲ, ನೀನು ಆರಾಮಾಗಿ ರೆಸ್ಟ್ ಮಾಡು. ಇವತ್ತು ನಾನು ಏನೆಲ್ಲ ಆಸೆ ಇಟ್ಕೊಂಡು ಬಂದಿದ್ದು ಗೊತ್ತಾ ರಾಣಿ, ಅದೆಲ್ಲ ಇವತ್ತು ಹಾಳಾಗೋಯ್ತು. ಛ